ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 43. ಎಷ್ಟೋ ವರ್ಷಗಳ ಬಳಿಕ ತನ್ನ ತವರಿನ ವಿಷಯ ತಿಳಿದು ಸಂಭ್ರಮದಿಂದಿದ್ದ ಸರ್ವಮಂಗಳಾರ ನಗುವಿಗೆ ಜೊತೆಯಾದ ಉಜ್ವಲ ಅಮ್ಮನಿಂದ ಇನ್ನೂ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಹವಣಿಸುತ್ತಿದ್ಲು. ಪುಟ್ಟಿ, ನೀನು ಯಾವ ವಿಷಯದ ಬಗ್ಗೆ ಕೇಳಿದರೂ ಖಂಡಿತ ಹೇಳ್ತೀನಿ, ಆದರೆ ಈಗಲ್ಲ, ಈಗ ನನ್ನನ್ನು ಬಿಡು ಅಂತ ಮೆಲುವಾಗಿ ಮಗಳ ಕೆನ್ನೆ ಸವರಿ ಒಂದು ಹೆಜ್ಜೆ ಮುಂದಿಟ್ಟ ಸರ್ವಮಂಗಳಾರನ್ನು ತಡೆದವಳು, ಒಂದು ನಿಮಿಷ ಅಮ್ಮ, ಇಷ್ಟು ವರ್ಷ ಈ ವಿಷಯವನ್ನು ಹೇಳದೆ ಮುಚ್ಚಿಟ್ಟ ಹಾಗೆ ನಾನು ಈಗ ಕೇಳೋ ವಿಷಯವನ್ನು ಮುಚ್ಚಿಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿ. ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲದೆ ಪ್ರಮಾಣ ಮಾಡಿಸ್ಕೊಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಪಟ್ಟ ಕಷ್ಟಗಳು ನಮಗೆ ತಿಳಿಬಾರ್ದು ಅನ್ನೋ ಕಾರಣಕ್ಕಾಗಿ ನೀವು ಏನನ್ನು ಹೇಳೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಇನ್ನೂ ಎಷ್ಟು ವರ್ಷ ಅಂತ ಎಲ್ಲ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡು ಒಬ್ಬರೇ ಸಂಕಟ ಪಡ್ತೀರಾ? ನೀವು ಮಾತು ಕೊಟ್ಟರೆ ಬಿಡ್ತೀನಿ, ಇಲ್ಲ ಅಂದರೆ ಬಿಡೋದೇ ಇಲ್ಲ ಅಂತ ಚಿಕ್ಕ ಮಕ್ಕಳಂತೆ ಹಠ ಮಾಡತೊಡಗಿದ್ಲು. ಮಗಳ ತಲೆನ ನೇವರಿಸ್ತಾ, ಇಲ್ಲ ಪುಟ್ಟಿ, ನಿಮ್ಮ ಹತ್ರ ಮುಚ್ಚಿಡೋ ವಿಷಯ ಯಾವುದೂ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊಳ್ತೀರೋ ಅನ್ನೋ ಕಾರಣಕ್ಕಾಗಿ ನಾನು ನನ್ನ ಮದುವೆ ಕುಟುಂಬದ ಬಗ್ಗೆ ನಿಮ್ಮ ಬಳಿ ಹೇಳೋ ಧೈರ್ಯ ಮಾಡಿರಲಿಲ್ಲ. ಇನ್ನು ನೀನು ಯಾವ ವಿಷಯದ ಬಗ್ಗೆ ಕೇಳಿದರೂ ಮುಚ್ಚಿಡದೆ ಎಲ್ಲವನ್ನೂ ಹೇಳ್ತೀನಿ. ಎಲ್ಲಿ ಕೈ ಮುಂದೆ ಚಾಚು, ಪ್ರಾಮಿಸ್ ಮಾಡ್ತೀನಿ ಅಂತ ಮಗಳ ಕೈಯನ್ನು ಮುಂದಕ್ಕೆ ಎಳೆದುಕೊಳ್ಳೋದಕ್ಕೆ ಮುಂದಾದಾಗ ಉಜ್ವಲ ತನ್ನ ಕೈಯನ್ನು ಹಿಂತಗೊಂಡು, ನನಗೆ ನಂಬಿಕೆ ಇದೆ ಅಮ್ಮ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಂದ್ಲು. ಮೂವರು ಮಕ್ಕಳು ಗುಬ್ಬಚ್ಚಿ ಮರಿಗಳಂತೆ ಅಮ್ಮನನ್ನು ಬಳಸಿದ್ರು. ಈ ನನ್ನ ಗುಬ್ಬಿ ಮರಿಗಳಿಗೆ ಗುಟುಕು ನೀಡಬೇಕಲ್ವಾ, ಈಗಲಾದರೂ ನನ್ನ ಬಿಡ್ತೀರಾ? ಮುದ್ದಾಗಿ ಕೇಳಿದ ಅಮ್ಮನಿಗೆ ಮುತ್ತಿಟ್ಟ ಮಕ್ಕಳು ಅಮ್ಮನ ಹಿಂದೇನೆ ಅಡುಗೆ ಮನೆಗೆ ನಡೆದ್ರು. ಸ್ವಲ್ಪ ಸಮಯಗಳ ಬಳಿಕ ಸಿಹಿ ತಯಾರಿಸಿ ಒಬ್ಬರಿಗೊಬ್ಬರು ತುತ್ತು ನೀಡಿ ಸಂತೋಷಪಟ್ಟರು. ಅಂದಿನ ದಿನ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಷ್ಟು ದಿನಗಳ ನಂತರ ಅಮ್ಮನ ಮುಖದಲ್ಲಿ ನಗು ಕಂಡ ಮಕ್ಕಳು ಅಮ್ಮನ ಸಂತೋಷದಲ್ಲಿ ಭಾಗಿಯಾಗಿದ್ರು. ಉಜ್ವಲಾಳ ಬಾಯಿಗೆ ಸಿಹಿ ತಿನಿಸಿದ ಸರ್ವಮಂಗಳ, ಮಗಳೇ, ನಿನಗೆ ಇನ್ನೂ ನನ್ನಿಂದ ಯಾವ ವಿಷಯ ಗೊತ್ತಾಗಬೇಕು ಕೇಳು ಅಂದರು. ಉಜ್ವಲ ಮೊದಲೇ ತೀರ್ಮಾನಿಸಿದಂತೆ ತಾನು ಕೇಳಬೇಕು ಅಂದ್ಕೊಂಡಿದ್ದ ಪ್ರಶ್ನೆಗಳನ್ನು ಒಂದೊಂದಾಗಿ ಕೇಳತೊಡಗಿದ್ಲು. ಅಮ್ಮನಲ್ಲಿ ತಾನು ಕೇಳ ಹೊರಟಿರೋ ವಿಷಯದಿಂದ ತನ್ನ ಜೀವನದಲ್ಲಿ ನಡೆದಿದ್ದ ಮಹತ್ತರವಾದ ಘಟನೆಗಳು ತನ್ನೆದುರು ತೆರೆದುಕೊಳ್ಬಹುದು ಅನ್ನೋ ಸಣ್ಣ ಕಲ್ಪನೆಯು ಅವಳಿಗೆ ಇರಲಿಲ್ಲ. ಅಮ್ಮ, ನೀವು ಅಪ್ಪನನ್ನು ಮದುವೆಯಾಗಿ ರಾಮುಹಳ್ಳಿಯಿಂದ ಹೊರ ಬಂದ ಮೇಲೆ ಎಲ್ಲಿ ಹೋದ್ರಿ? ಅಪ್ಪನಿಗೆ ತಮ್ಮದೇ ಮನೆ, ಸಂಬಂಧಿಕರು, ಸ್ವಂತ ಊರು ಯಾವುದೂ ಇರಲಿಲ್ಲ ಅಲ್ವಾ? ವಿಶ್ವನಾಥ ಮಾವ ಹೇಳಿದರು, ನೀವು ಅದ್ಯಾವುದೋ ಊರು, ಅದರ ಹೆಸರೇನಪ್ಪ ಅಂತ ತಲೆ ಕೆರ್ಕೊಳ್ತಾ ಅಂತ ಊರಿನ ಹೆಸರು ನೆನಪಾಗದೆ ತೊದಲಿಸ್ತಿದ್ದಾಗಲೇ, ಯಾಕೆ ಪುಟ್ಟಿ, ನಿನಗೆ ಆ ಊರಿನ ಹೆಸರು ಅದ್ರ ಬಗ್ಗೆ ಏನೂ ನೆನಪಿಲ್ವಾ? ಸರ್ವಮಂಗಳ ಆಶ್ಚರ್ಯದಿಂದ ಪ್ರಶ್ನಿಸಿದ್ರು. ಕೆಲ ಸಮಯ ಯೋಚಿಸಿದ ಉಜ್ವಲ, ಇಲ್ಲ ಅಮ್ಮ ಅಂತ ತಲೆ ಆಡಿಸಿದ್ಲು. ಅಯ್ಯೋ, ನಾನೊಬ್ಳು, ನಿನಗಾಗ 7-8 ವರ್ಷ ಇರ್ಬೋದು ಅಷ್ಟೆ, ಅದಕ್ಕೆ ನಿನಗೆ ಎಲ್ಲ ಮರ್ತು ಹೋಗಿರ್ಬೋದು ಅಂತ ಹಿಂದಿನ ಘಟನೆಗಳನ್ನು ನೆನೆಸಿಕೊಂಡವರು, ಹಳ್ಳಿಯಿಂದ ಹೊರಟ ನಾವು ನಮ್ಮವರನ್ನೆಲ್ಲ ಬಿಟ್ಟು ದಿಕ್ಕು ದಾರಿ ತೋಚದೆ ನಡೆದು ಸುಸ್ತಾಗಿ ದಾರಿಲಿ ಬರ್ತಿದ್ದ ಯಾವುದೋ ಎತ್ತಿನ ಗಾಡೀಲಿ ಕೂತ್ಕೊಂಡ್ವಿ. ಸುಮಾರು ದೂರ ಕ್ರಮಿಸಿದ ನಂತರ ಗಾಡಿ ಒಂದು ಊರಿಗೆ ಬಂದು ತಲುಪಿತ್ತು. ಅದೇ ಕಲ್ಪವೃಕ್ಷಪುರ ಅಂತ ನಿಟ್ಟುಸಿರು ಬಿಟ್ರು. ಕಲ್ಪವೃಕ್ಷಪುರ ಹೆಸರು ಕೇಳ್ತಿದ್ದ ಹಾಗೆ ಉಜ್ವಲಾಳ ಮಸ್ತಕದಲ್ಲಿದ್ದ ಹಳೆಯ ನೆನಪುಗಳ ಅಲೆಯು ಅಲೆದಾಡತೊಡಗಿತ್ತು. ಅವಳ ತಲೆ ಸಿಡಿದಂತಾಗಿ ತಲೆ ಹಿಡಿದುಕೊಂಡವಳು ಒಂದು ಕ್ಷಣ ಸುಧಾರಿಸಿಕೊಂಡು, ಹೌದು ಅಮ್ಮ, ಇದೇ ಹೆಸರನ್ನು ಆ ವಿಶ್ವನಾಥ ಮಾವ ಹೇಳಿದ್ದು. ಅಂದರೆ ನನಗೆ 7-8 ವರ್ಷ ಆಗೋವರೆಗೂ ನಾನು ಕಲ್ಪವೃಕ್ಷಪುರದಲ್ಲೇ ಇದ್ದೆ. ಅದಕ್ಕೆ ಆವತ್ತು ವಿಶ್ವನಾಥ ಮಾವ ಈ ಊರಿನ ಹೆಸರು ಹೇಳ್ತಿದ್ದ ಹಾಗೆ ನನಗೆ ಎಲ್ಲೋ ಕೇಳಿದ ನೆನಪಾಯಿತು ಅಂತ ಹೇಳ್ತಾ ಇದ್ರು. ನೆನಪುಗಳು ಸ್ಪಷ್ಟವಾಗದೆ
ಮನಸ್ಸಿನಲ್ಲಿ ಕಸಿವಿಸಿಯಾಗತೊಡಗಿತ್ತು. ಬಳಿಕ ಅಮ್ಮನನ್ನು ಉದ್ದೇಶಿಸಿ, ಅಮ್ಮ, ನೀವು ಅಪ್ಪನೊಟ್ಟಿಗೆ ಕಲ್ಪವೃಕ್ಷಪುರಕ್ಕೇನೋ ಹೋದ್ರಿ, ಆದರೆ ಅಲ್ಲಿ ನಿಮ್ಗ್ಯಾರೂ ಪರಿಚಯ ಇರಲಿಲ್ಲ ಅಲ್ವಾ? ಮತ್ತೆ ನೀವು ನಿಮ್ಮ ಜೀವನ ಅಂತ ಮತ್ತೇನೋ ಕೇಳೋ ಮುಂಚೆನೇ, ನಿನ್ನ ಮಾತು ನಿಜ ಪುಟ್ಟಿ. ನಮಗೆ ಆ ಊರಿನಲ್ಲಷ್ಟೇ ಅಲ್ಲ, ರಾಮುಹಳ್ಳಿನ ಬಿಟ್ಟರೆ ಬೇರೆ ಎಲ್ಲಿಯೂ ಯಾರ ಪರಿಚಯವೂ ಇರಲಿಲ್ಲ. ಆದರೂ ನಿಮ್ಮ ತಂದೆ ಧೃತಿಗೆಡಲಿಲ್ಲ. ಗಾಡಿಯಿಂದ ಇಳಿದು ಸ್ವಲ್ಪ ದೂರ ನಡೆದು ನಾವು ಸುಸ್ತಾಗಿ ಒಂದು ಅರಳಿಕಟ್ಟೆ ಮೇಲೆ ಕುಳಿತು ದಣಿವರಿಸಿಕೊಳ್ತಾ ಇರುವಾಗ ಯಾರೋ ದಾರಿ ಹೋಕರ ಸಹಾಯದಿಂದ ಆ ಹಳ್ಳಿಯ ಗೌಡರ ಪರಿಚಯವಾಯಿತು. ನಮ್ಮ ರಾಮುಹಳ್ಳಿಲಿ ಇದ್ದಂತೆ ಇಲ್ಲೂ ಕೂಡ ಜಾತಿ ಮತ ಧರ್ಮಗಳನ್ನು ಪಾಲಿಸಿಕೊಂಡು ಬಂದಿರ್ತಾರೆ ಅನ್ನೋ ಕಾರಣದಿಂದ ನಾವಿಬ್ಬರೂ ಮದುವೆಯಾಗಿ ಜಾತಿಯ ಕಾರಣದಿಂದ ಹಳ್ಳಿಯವರ ವಿರೋಧ ಕಟ್ಕೊಂಡು ಹಳ್ಳಿನೇ ತೊರೆದು ಬಂದ ವಿಷಯವನ್ನು ಯಾರಲ್ಲಿಯೂ ಹೇಳೋದು ಬೇಡ ಅಂತ ನಿರ್ಧರಿಸಿಕೊಂಡ್ವಿ. ಅಂತೆಯೇ ನಾವಿಬ್ಬರೂ ಅನಾಥಾಶ್ರಮದಲ್ಲಿ ಬೆಳೆದವರು. ಈಗ ನಮ್ಮ ಓದು ಮುಗಿದು ಮದುವೆ ಆಗಿದ್ದೀವಿ. ಅನಾಥಾಶ್ರಮದಲ್ಲಿಯೇ ಬೆಳೆದ ನಮಗೆ ನಮ್ಮವರು ತಮ್ಮವರು ಅಂತ ಯಾರೂ ಇಲ್ಲ. ನಮಗೀಗ ಜೀವನ ನಡೆಸೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಗೌಡ್ರ ಬಳಿ ಪರಿಪರಿಯಾಗಿ ಬೇಡ್ಕೊಂಡ್ವಿ. ನಮ್ಮ ಮಾತಿಗೆ ಕರಗಿದವರು, ನೋಡೋದಕ್ಕೆ ಇನ್ನೂ ಚಿಕ್ಕ ವಯಸ್ಸು, ಇರೋದಕ್ಕೆ ಮನೆ ಇಲ್ಲ, ಕೆಲಸ ಇಲ್ಲ ಅಂತಿದ್ದೀರಾ. ಹೀಗೆ ಎಷ್ಟು ದಿನ ಅಂತ ಊರೂರು ತಿರುಗ್ತಾ ಇರ್ತೀರಾ? ನಿಮ್ಮನ್ನು ನೋಡಿದರೆ ತುಂಬ ಒಳ್ಳೆ ಜನ ಅಂತ ಅನಿಸುತ್ತೆ. ನೋಡಪ್ಪ, ನಮ್ಮ ಹಳ್ಳೀಲಿ ನಿನ್ನಷ್ಟು ಓದ್ಕೊಂಡಿರೋರು ಯಾರೂ ಇಲ್ಲ. ನಮ್ಮ ಹಳ್ಳೀಲಿ ಇರೋದು ಒಂದೇ ಒಂದು ಶಾಲೆ, ಅದಕ್ಕೂ ಕೂಡ ಶಿಕ್ಷಕರಿಲ್ಲ. ಇನ್ನು ಮಕ್ಕಳು ಹೇಗೆ ಬರೋದಕ್ಕೆ ಸಾಧ್ಯ ನೀನೇ ಹೇಳು? ನಿನ್ನ ಆ ದೇವರೇ ನಮ್ಮ ಹಳ್ಳಿಗೆ ಕರೆಸಿರಬೇಕು. ಹಳ್ಳಿಯ ಮುಖ್ಯಸ್ಥನಾಗಿ ಹಳ್ಳಿನ ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕಾಗಿ ಈ ಹಳ್ಳಿ ಉದ್ಧಾರ ಆಗಲಿ ಅಂತ ಒಂದು ಶಾಲೆ ಇದ್ದರೆ ಮಕ್ಕಳು ಅಲ್ಪ ಸ್ವಲ್ಪ ವಿದ್ಯೆ ಆದರೂ ಕಲ್ತ್ಕೋತಾರೆ ಅನ್ನೋ ಉದ್ದೇಶದಿಂದ ಸರ್ಕಾರದವ್ರಿಗೆ ಈಗಾಗಲೇ ಸಾಕಷ್ಟು ಪತ್ರಗಳನ್ನು ಬರೆದು ಹಾಕಿದ್ದೀನಿ. ಆದರೆ ಇಲ್ಲಿವರೆಗೂ ಒಂದೇ ಒಂದು ಉತ್ತರನೂ ಅವರಿಂದ ಬಂದಿಲ್ಲ. ಈಗ ಒಂದು ಕೆಲಸ ಮಾಡೋಣ, ನಾನು ಇವತ್ತೇ ಸರ್ಕಾರದವ್ರಿಗೆ ಒಂದು ಪತ್ರ ಬರಿತೀನಿ. ಹೀಗೆ ನಮ್ಮ ಹಳ್ಳೀಲಿ ಓದಿರೋ ಒಬ್ಬ ಹುಡುಗ ಇದ್ದಾನೆ, ಅವನನ್ನೇ ನಮ್ಮ ಶಾಲೆಗೆ ಶಿಕ್ಷಕನನ್ನಾಗಿ ನೇಮಿಸಿ ಅಂತ. ಏನು ಉತ್ತರ ಬರುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ನೀವು ನಮ್ಮ ತೋಟದ ಮನೆಯಲ್ಲೇ ಇರಿ. ಹೊಟ್ಟೆಗೇನು ಯೋಚನೆ ಮಾಡೋದು ಬೇಡ. ಭಗವಂತ ನಮ್ಮನ್ನ ತಕ್ಕ ಮಟ್ಟಿಗೆ ಚೆನ್ನಾಗೇ ಇಟ್ಟಿದ್ದಾನೆ. ಈ ಹಳ್ಳೀಲಿ ನಿಮಗೆ ಒಂದು ಒಳ್ಳೆ ಕೆಲಸ ಸಿಗೋ ತನಕ ಒಂದು ತುತ್ತು ನಿಮ್ಮಲ್ಲೂ ಹಂಚ್ಕೊಂಡು ತಿಂದರೆ ನಮಗೇನು ಕಡಿಮೆ ಆಗೋದಿಲ್ಲ ಅಂತ ಅವರ ತೋಟದ ಮನೇನ ನಮಗೆ ಬಿಟ್ಕೊಟ್ರು. ಹಿಂದಿನ ಘಟನೆಗಳನ್ನು ನೆನೆಸಿಕೊಳ್ಳುತ್ತಿದ್ದ ಸರ್ವಮಂಗಳರ ಕಣ್ಣುಗಳು ತುಂಬಿದ್ವು. ಅಮ್ಮನ ಬಳಿ ಬಂದ ಉಜ್ವಲ ಅವರ ಕಣ್ಣುಗಳನ್ನು ಒರೆಸ್ತಾ, ಅಪ್ಪನ ನೆನಪಾಯ್ತಮ್ಮ, ಕ್ಷಮಿಸಿ ಅಮ್ಮ. ಇನ್ನೂ ನಿಮಗೆ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಹಳೆಯ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಹೀಗೆ ಕೊರಗಬೇಡಿ. ಬನ್ನಿ, ಮಲ್ಗಿ, ವಿಶ್ರಾಂತಿ ತಗೊಳ್ಳಿ ಅಂತ ಅಮ್ಮನ ಕೈ ಹಿಡಿದು ಮೇಲೆ ಇಳಿಸೋದಕ್ಕೆ ಮುಂದಾದಾಗ, ಇಲ್ಲ ಪುಟ್ಟಿ, ನಿನ್ನ ಅಪ್ಪನನ್ನು ನೆನೆಸಿಕೊಳ್ಳದೆ ಇರೋ ದಿನವೇ ಇಲ್ಲ. ಅವರನ್ನ ನೆನೆಸ್ಕೊಂಡಾಗ ನನಗೆ ತಿಳಿದೆ ನನ್ನ ಕಣ್ಣುಗಳು ತುಂಬಿಡುತ್ತೆ ಅಂತ ಹೇಳುತ್ತಿದ್ದ ಸರ್ವಮಂಗಳರ ಮನಸ್ಸು ಭಾರವಾಗಿ ಮಾತು ಬಾರದೆ ಗಂಟಲು ಉಬ್ಬಿತ್ತು. ನಡುವೆ ಮಾತನಾಡಿದ ಸಾಕ್ಷಿ, ಅಮ್ಮ, ನನಗೆ ಅಪ್ಪನನ್ನು ನೋಡಿದ ನೆನಪೇ ಇಲ್ಲ. ಅವರು ಒಂದೇ ಒಂದು ಫೋಟೋ ಕೂಡ ನಮ್ಮ ಹತ್ರ ಇಲ್ಲ. ನಾನು ಅಪ್ಪನ ಬಗ್ಗೆ ಯಾವಾಗ ಕೇಳಿದ್ರೂ ನಿಮ್ಮ ಕಣ್ಣು ತುಂಬಿಕೊಳ್ತಿತ್ತು. ಅದಕ್ಕೆ ನಾನು ಅವ್ರ ಬಗ್ಗೆ ಕೇಳೋದೇ ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದವಳ ಮಾತುಗಳನ್ನು ಅರ್ಧದಲ್ಲೇ ತಡೆದ ಸರ್ವಮಂಗಳ, ಗೊತ್ತಿದೆ ಪುಟ್ಟಿ, ನನಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಅವ್ರ ಬಗ್ಗೆ ಕೇಳೋದನ್ನೇ ಬಿಟ್ಬಿಟ್ರಿ. ನೀವು ಅವರನ್ನು ನೆನೆದು ದುಃಖಿಸ್ತೀರಾ ಅನ್ನೋ ಕಾರಣಕ್ಕೆ ನಾನು ಅವ್ರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ಅಷ್ಟೆ. ಆದರೆ ಈಗ ನೀವು ದೊಡ್ಡೋರಾಗಿದ್ದೀರಾ. ಇನ್ನೂ ನಿಮಗೆ ಅಪ್ಪನ ಬಗ್ಗೆ ಹೇಳದೇ ಇದ್ದರೆ ತಪ್ಪಾಗತ್ತೆ. ಇವತ್ತು ಎಲ್ಲ ವಿಷಯವನ್ನು ಹೇಳ್ತೀನಿ ಕೇಳಿ ಅಂತ ಪುನಃ ತಮ್ಮ ನೆನಪಿನಾಳಕ್ಕೆ ಇಳಿದರು. ಕಲ್ಪವೃಕ್ಷಾಪುರದ ಮುಖ್ಯಸ್ಥರಾಗಿದ್ದ ತಿಮ್ಮೇಗೌಡರು ತಮ್ಮ ಹಳ್ಳಿಗೊಬ್ಬ ಶಿಕ್ಷಕ ಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆಯುವಾಗ, ಈ ಬಾರಿ ತಮಗೆ ಅರ್ಹನಾಗಿರುವ ವ್ಯಕ್ತಿಯೊಬ್ಬರು ಸಿಕ್ಕಿರೋದಾಗಿ ಹಾಗೂ ಸರ್ಕಾರದಿಂದ ಅದಕ್ಕೆ ಒಪ್ಪಿಗೆ ಬೇಕಾಗಿದೆ ಅಂತ ಪತ್ರ ಬರೆದಿದ್ದಕ್ಕಾಗಿ ಈ ಬಾರಿ ವಾರದ ಒಳಗಾಗಿ ಸರ್ಕಾರದಿಂದ ಪ್ರತಿಕ್ರಿಯೆಯ ಪತ್ರ ತಿಮ್ಮೇಗೌಡರನ್ನು ತಲುಪಿತ್ತು. ಸುಮಾರು 1 ವಾರಗಳಿಂದ
ತಮ್ಮ ತೋಟದ ಮನೆಯಲ್ಲಿ ವಾಸಿಸ್ತಾ ಇದ್ದ ಸುಧಾಮ ಹಾಗೂ ಸರ್ವಮಂಗಳರನ್ನು ತಮ್ಮ ಮನೆಗೆ ಕರೆಸಿಕೊಂಡ ತಿಮ್ಮೇಗೌಡರು ಸರ್ಕಾರದಿಂದ ಬಂದಿದ್ದ ಪತ್ರವನ್ನು ಓದಿ, ನೋಡಪ್ಪ, ನಿನ್ನ ಹೆಸರೇನು ಹೇಳಿದೆ ಅಂತ ಅವನ ಹೆಸರನ್ನು ನೆನಪು ಮಾಡಿಕೊಳ್ತಿರುವಾಗಲೇ ಸುಧಾಮ ಮಾತಾಡಿ, ನನ್ನ ಹೆಸರು ಸುಧಾಮ ಅಂತ ಗೌಡ್ರೆ ಅಂದ. ಸುಧಾಮ, ಕೃಷ್ಣನ ಸ್ನೇಹಿತ ಸುಧಾಮ ಅನ್ನು. ನನಗಾಗ ಚೆನ್ನಾಗಿ ಗೆಪ್ತಿ ಇರುತ್ತೆ. ನಿನಗೆ ಒಂದು ಒಳ್ಳೆ ವಿಷಯ ಹೇಳೋಣ ಅಂತ ನಿಮ್ಮಿಬ್ಬರನ್ನು ಕರೆಸಿದ್ದೀನಿ. ನಾನು ವಾರದ ಹಿಂದೆ ಸರ್ಕಾರಕ್ಕೆ ಬರೆದಿದ್ದ ಪತ್ರಕ್ಕೆ ನನಗೆ ಉತ್ತರ ಬಂದೈತೆ ಅಂದ ಗೌಡ್ರು ಮಾತಾಡ್ತಾ ಇರುವಾಗಲೇ ಸುಧಾಮ ಕಾತುರದಿಂದ, ಹೌದಾ ಗೌಡ್ರೆ, ಏನಂತ ಬರೆದಿದ್ದಾರೆ ಅಂತ ಕಣ್ಣರಳಿಸಿ ಕೇಳ್ದ. ಅವನ ಅವಸರವನ್ನು ಅರಿತ ಗೌಡ್ರು, ಹೇಳ್ತೀನಿ ತಡಿಯಪ್ಪ, ಅದಕ್ಕೆ ತಾನೇ ಕರೆಸಿರೋದು. ನೋಡು, ಒಳ್ಳೆ ವಿಷಯ ಅಂತ ಆಗಲೇ ಹೇಳಿದ್ದೀನಿ ಅಲ್ವಾ. ಇನ್ಮುಂದೆ ನಮ್ಮ ಕಲ್ಪವೃಕ್ಷಪುರದ ಶಾಲೆಗೆ ನೀನೇ ಶಿಕ್ಷಕ. ಆದರೆ ನಿನಗೆ ಒಂದೇ ಒಂದು ಕಷ್ಟದ ಕೆಲಸ. ಅದೇನು ಅಂದರೆ, ಈ ಹಳ್ಳಿನಾಗೆ ಯಾವ ಹೈಕ್ಳು ಕೂಡ ನೆಟ್ಟಗೆ ಶಾಲೆಗೆ ಬರೋಕ್ಕಿಲ್ಲ. ಮೊದಲು ನಿನಗೂ ಕಷ್ಟ ಆಗ್ಬೋದು. ನಾನು ನಮ್ಮ ಆಳುಗಳನ್ನು ನಿನ್ನ ಜೊತೆ ಕಳಿಸ್ತೀನಿ. ಅವರೊಂದಿಗೆ ಎಲ್ಲರ ಮನೆಗೂ ಹೋಗಿ ಮಕ್ಕಳನ್ನ ಶಾಲೆಗೆ ಬರೋದಕ್ಕೆ ಕೇಳ್ಕೊ. ಇದೊಂದು ಕೆಲಸ ನೀನು ಅಚ್ಚುಕಟ್ಟಾಗಿ ಮಾಡಿಬಿಟ್ರೆ ಮಕ್ಕಳು ತಪ್ಪದೆ ಶಾಲೆಗೆ ಬರ್ತಾರೆ. ಇನ್ನೂ ನೀನು ನೋಡ್ತಾ ಇದ್ದರೆ ಮಕ್ಕಳು ಶಾಲೆಗೆ ಬಂದ ನಂತರ ಅವರು ಪುನಃ ಮನೆ ದಾರಿ ಹಿಡಿಯೋದು, ಎಮ್ಮೆ ಮೇಯಿಸೋದು, ಕಾಡು ಸುತ್ತೋದು ಅಂತ ನೆಪ ಹೇಳ್ಕೊಂಡು ತಿರ್ಗಕ್ಕಿಲ್ಲ. ನೀನು ಅವ್ರನ್ನ ಅಷ್ಟೇ ಕಟ್ಟುನಿಟ್ಟಾಗಿ ಇಟ್ಕೊಳ್ತೀಯ ಅಂತ ಗೊತ್ತಾಗ್ತೈತೆ. ಈಗ ನಿನಗೆ ಸಂತೋಷ ಏನಪ್ಪ ಅಂತ ಸುಧಾಮನ ಮುಖ ನೋಡಿದ್ರು. ಅವರ ಮಾತುಗಳನ್ನು ಕೇಳ್ತಾ ಇದ್ದ ಗೌಡರ ಮಡದಿ ರತ್ನಮ್ಮ ಹೊರಬಂದು, ಏನು ಹೇಳಿದ್ರಿ ಗೌಡ್ರೆ? ಅಂತೂ ಸುಮಾರು ವರ್ಷಗಳಿಂದ ಪಾಳು ಬಿದ್ದಿದ್ದ ನಮ್ಮ ಹಳ್ಳಿಯ ಶಾಲೆಗೆ ಮೇಷ್ಟ್ರು ಬರೋ ಹಂಗಾಯ್ತು ಅನ್ನಿ. ಬಹಳ ಸಂತೋಷದ ವಿಚಾರ. ನಮ್ಮ ಹಳ್ಳಿ ಮಕ್ಕಳಿಗೆ ಒಂದೆರಡು ಅಕ್ಷರ ತಲೆಗೆ ಹೋದರೆ ನಮ್ಮ ಹಳ್ಳಿನೂ ಉದ್ಧಾರ ಆಗತ್ತೆ. ಊರು ಉದ್ಧಾರ ಆದರೆ ನಾಡು ಉದ್ಧಾರ ಆದ ಹಾಗೆ ಅನ್ನೋ ಗಾದೆ ಮಾತೆ ಆಯ್ತಲ್ಲ. ಇದೇ ಸಂತೋಷಕ್ಕೆ ನಮ್ಮ ಸೊಸೆ ಸಾವಿತ್ರಿಗೆ ಸಿಹಿ ಮಾಡೋದಕ್ಕೆ ಹೇಳ್ತೀನಿ ಅಂತ ನಗುತ್ತಾ ಒಳ ಹೋಗುತ್ತಿದ್ದವರನ್ನು ಸರ್ವಮಂಗಳ ತಡೆದು ನಿಲ್ಲಿಸಿದ್ಲು. ಹಳ್ಳಿಯ ಜೀವನದಲ್ಲಿ ನಲಿಯುತ್ತಾ ಕಾಲ ಕಳೆಯುತ್ತಿದ್ದ ಮಕ್ಕಳನ್ನು ಪುನಃ ಶಾಲೆಗೆ ತರುವಲ್ಲಿ ಸುಧಾಮ ಸಫಲನಾಗ್ತಾನ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.